ಏನಾದಿತ್ತು ಯಾವಾಗ ಬಿಜೆಪಿ ಅವರಿಗೆ ಕೈ ಬಿಟ್ಟಿದ್ರು ಅವಾಗ ಕೈ ಹಿಡಿದಿದ್ದು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂತ ನಾನು ಸಂಪೂರ್ಣವಾಗಿ ನಂಬಿದ್ವಿ. ಅವರಿಗೆಲ್ಲ ಗೌರವವನ್ನ ಕೊಟ್ಟೆ ನಾವು ಇಟ್ಕೊಂಡಿದ್ವಿ. ಯಾಕೆ ಹೋಗಿದೆ ನನ್ಗೆ ಗೊತ್ತಿಲ್ಲ, ನನ್ನ ಚೆಕ್ ಮಾಡ್ಕೊತೀನಿ ಬಿಜೆಪಿಯಲ್ಲಿ ಹಿರಿಯರಿಗೆ ಸ್ಥಾನಮಾನ ಇಲ್ಲ. ಈಗ ಅವರಿಗೆ ಅಲ್ಲಿ ನಿರ್ಲಕ್ಷ್ಯ ಮಾಡಿರ್ತಾರೆ, ಇಲ್ಲಿ ನಾವು ಟಿಕೆಟ್ ಕೊಟ್ಟಿದ್ವಿ. ಅದಾದ್ಮೇಲೂ ಕೂಡ ಸ್ಥಾನಮಾನವನ್ನ ಕೊಟ್ಟಿದ್ವಿ, ಶಾಸಕರನ್ನ ನಾವು ಮಾಡಿದ್ವಿ. ಯಾಕಂದ್ರೆ ಅವರ ಒಂದು ಕೊಡುಗೆ ಇದೆ, ಅವ್ರದಾದಂತ ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಿದ್ದಾರೆ, ಅದನ್ನ ಗಣನೆ ತಗೊಂಡು ಮಾಡಿದ್ವಿ. ಈಗ ಯಾಕೆ ಹೋಗಿದ್ದಾರೆ ಅಂತ ಅವ್ರು ಏನಾದ್ರು ಉತ್ತರ ಕೊಟ್ರೆ ಅದಕ್ಕೆ ಅವ್ರು ಹೇಳಿದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಬಹುದು. ಮತ್ತೆ ಮೋದಿ ಅವರ ಅಧಿಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶಕ್ಕೆ ಬಂದಿದ್ದೀವಿ. ಪರಿಶ್ರಮ ಮಾಡಿ ಹೇಳ್ತೀವಿ. ಅದು ಈಗ 6 ತಿಂಗಳಿಂದ ಏನಾಗಿತ್ತು, ಮತ್ತೆ 6 ತಿಂಗಳಿಂದ ಏನಾಗಿತ್ತು? ಸೊ ಅದಕ್ಕೆ ಏನಿದೆ ನೋಡೋಣ, ಅವ್ರು ಫಸ್ಟ್ ಉತ್ತರ ಕೊಡ್ಲಿ. ಏನೇ ತಿಂಗಳಿಂದ ನನ್ನ ಬೆಂಬಲಿಗರ ಒತ್ತಡ ಆಯ್ತು, ಮರಳಿ ಬಿಜೆಪಿ ಬರ್ರಿ ಆಯ್ತು, ಅದೇನೇ ಇರಬಹುದು ಸರ್, ಕೊಡ್ಲಿ. ಅಧಿಕೃತವಾಗಿ ಅವರು ರಿಯಾಕ್ಟ್ ಮಾಡ್ಲಿ, ಅದ್ರ ಮೇಲೆ ನಾವು ರಿಯಾಕ್ಟ್ ಮಾಡ್ತೀವಿ. ಈಗ ನನಗೆ ಒಂದ್ ನಿಮಿಷ, ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಿರೋದು ಅವ್ರ ಇದು ಮಾಡ್ಲಿ, ಅವ್ರೇನಿದೆ ಅದು ಉತ್ತರ ಕೊಡ್ಲಿ, ಯಾಕೆ ಬಿಟ್ಟಿದ್ದಾರೆ, ಏನ್ ಸಮಸ್ಯೆ ಇತ್ತು, ಅದಾದ್ಮೇಲೆ ನಾವೆಲ್ಲ ರಿಯಾಕ್ಟ್ ಮಾಡೋಣ ಅಂತ. ಏನಿದೆ ಈಗ ಕಾಂಗ್ರೆಸ್ ಪಕ್ಷ ಸರಿಯಾಗಿ ನಡೆಸ್ಕೊಳ್ಳಿಲ್ಲ, 6 ತಿಂಗಳಲ್ಲಿ ಸರಿಯಾಗಿ ನಡ್ಸ್ಕೊಂಡಿಲ್ವಾ? ಟಿಕೆಟ್ ಕೊಟ್ವಿ, ಟಿಕೆಟ್ ಅವ್ರು ತಪ್ಪಿಸಿದ್ರೆ ಅಂತ, ಅದಾದ್ಮೇಲೆ ಸೋತಾದ್ಮೇಲೆ ಮತ್ತೆ ನಾವು MLC ಮಾಡಿದ್ವಿ. ಈ ಇಷ್ಟನ್ಯಾಯ ಏನ್ ಮಾಡ್ಬಿಟ್ವಿ ಅಪ್ಪ? ಏನೇ ಇದ್ರು ನೋಡೋಣ, ಅವ್ರು ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅದ್ರ ಮೇಲೆ ನಾನು ಹೇಳ್ತೀನಿ. ರಾಮ ಮಂದಿರ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ನಿಮ್ಮ ಹೇಳಿಕೆಗಳು ಅಥವಾ ನಿಮ್ಮ ಸ್ಟ್ಯಾಂಡೇ ಬೇರೆ ಇತ್ತು, ಅವ್ರ ಸ್ಟ್ಯಾಂಡ್ ಬೇರೆ ಅಂದ್ರೆ ಪಾರ್ಟಿ ಸ್ಟ್ಯಾಂಡ್ ನಾನು ಹೇಳ್ತಾರೆ. ನೀವು ಪಾರ್ಟಿ ಎಲ್ಲ ನೋಡಿ, ಪಾರ್ಟಿ ತತ್ವ ಸಿದ್ಧಾಂತ ಮುಂಚೆಯಿಂದನೂ ಅದೇ ಇದೆ, ಈಗೇನ್ ಬದಲಾವಣೆ ಆಗಿದೆ? 135 ವರ್ಷದಿಂದ ಅದೇ ಇದೆ. ಬಟ್ ಅವ್ರಿಗೆ ಸಂವಿಧಾನನೇ ನಮ್ದು ಇದು ಅಂತ ನಾವು ಮುಂದಿಟ್ಕೊಂಡು ಹೋಗ್ತಾ ಇದೀವಿ. ಅವಾಗೇನ್ ಬೇರೆ ಇದಿತ್ತು? 150-100 ವರ್ಷದಿಂದ ಏನ್ ಬೇರೆ ಏನಾದ್ರು ಸ್ಟ್ಯಾಂಡ್ ಚೇಂಜ್ ಮಾಡಿದೀವ? ನೋಡೋಣ, ಅದ್ ನೋಡಿ, ಯಾರೇ ಇರ್ಲಿ, ಇಟ್ ಡಸ್ ನಾಟ್ ಮ್ಯಾಟರ್. ನಮ್ಮ ಪಕ್ಷ ಯಾವೇ ಒಬ್ಬ ವ್ಯಕ್ತಿ ಮೇಲೆ ನಿಂತಿಲ್ಲ, ಆಯಾರಾಮ್ ಗಯಾರಾಮ್ ಅನ್ಕೊಂಡು ಇರ್ತೀವಿ. ನಾನು ಹೇಳ್ತಾ ಇದ್ದೀನಿ, ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ತಮ್ಗೆ ಹೇಳ್ತಾ ಇದ್ದೀನಿ, ಅವ್ರೇನು ಉತ್ತರ, ಅವ್ರೇನ್ ಕಾರಣಗಳು ಕೊಡ್ತಾರೆ ಅದ್ ಕೇಳ್ಬಿಟ್ಟು ನಾನು ರಿಯಾಕ್ಟ್ ಮಾಡ್ತೀನಿ. ಸದ್ಯಕ್ಕೆ ನನಗೆ ಸಂಪೂರ್ಣವಾದಂತ ಮಾಹಿತಿ ಇರ್ಲಾರ್ದೆ ನಾನು ರಿಯಾಕ್ಷನ್ ಕೊಡೋದು ತಪ್ಪಾಗುತ್ತೆ. ಅವ್ರು ಕೊಡ್ಲಿ, ಇಂಥದ್ದು ಕಾರಣಗಳಿಂದ ನಾವು ಬಿಡ್ತಾ ಇದೀವಿ, ಇಂಥದ್ದು ಅನ್ಯಾಯ ಆಗಿದೆ, ನಮಗೆ ಈ ವೇದಿಕೆ ಮೇಲೆ ಕೂಡಿಸಿಲ್ಲ, ನಮ್ಗೆ ಸೂಕ್ತವಾದಂತ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಹೇಳಿ, ಅದಾದ್ಮೇಲೆ ನೋಡೋಣ ಅಂತ ಏನಿದೆ ಅಂತ. ಹಾವೇರಿ ಅಥವಾ ಬೆಳಗಾವಿಯಿಂದ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡಿದ್ರು. ಬಿಜೆಪಿ ಅವ್ರ ಪ್ಲಾನ್ ಏನಿದೆ ನನಗೇನ್ ಗೊತ್ತಾಗ್ತದ್ರಿ? ಮಾಡಿದ್ರೆ ಸಂತೋಷ, ಒಳ್ಳೇದಾಗ್ಲಿ, ನೋಡೋಣ. ಅವ್ರು ಬರ್ರಿ. ಇನ್ನ ಯಾಕೆ ಅಷ್ಟು ಗಡ್ಬಿಡ್ ಮಾಡ್ತೀರಿ? ಇನ್ನ ಚುನಾವಣೆ ಭಾಳ ಮುಂದದ, ಇನ್ನ ಯಾರ್ಯಾರು ಬಿಟ್ಟು ಹೋಗ್ತಾರೆ, ಯಾರ್ಯಾರು ಬರ್ತಾರೆ. ನಾ ಹೇಳತ್ತೀನಲ್ಲ, ಸ್ವಲ್ಪ ಹೊತ್ತು ಕಾರಿ, ಬಿಜೆಪಿನೂ ಖಾಲಿ ಆಗ್ತದೆ, JDS ಖಾಲಿ. ಮೊದಲ ಸ್ಟೆಪ್ ಸರ್. ಈಗ ನೆಕ್ಸ್ಟ್ ಮತ್ತೆ ವಾಪಸ್ ನೋಡಿ, ಮಾಡ್ಲಿ. ಯಾರ್ ಗರ್ ವಾಪಸಿ ಬಂದವ್ರದ್ದು ತಾನೆ, ಅಲ್ಲಿಂದ ಬಿಟ್ಟು ಹೋದವ್ರು ತಾನೆ. ಅಲ್ಲ, ನಿಮ್ಮಲ್ಲಿ ಇದ್ದವರಿಗೂ ನಮ್ದ್ರಲ್ಲಿ ಹಮಾರ ಘರ್ ಇಂಟ್ಯಾಕ್ಟ್. ಈಗ ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ, ಹಂಗಂತ ನಮ್ಮ ಪಕ್ಷ ಮುಳುಗೋಗಿದೆ. 100 ವರ್ಷದಿಂದ ನಡ್ಸ್ಕೊಂಡ್ ಬಂದಿಲ್ಲ, ಇನ್ನ 100 ವರ್ಷನೂ ನಡ್ಸ್ಕೊಂಡು ಹೋಗ್ತೀವಿ. JDS ಬಿಜೆಪಿ ಖಾಲಿ ಆಗ್ತದೆ ಅಂತ ಹೇಳಿ ನೋಡಿದ್ರೆ ನಿರೀಕ್ಷೆ ಅಲ್ಲ, ಖಚಿತ ಇದೆ. ಯಾಕೆ ಗಡ್ಬಿಟ್ ಮಾಡ್ಲತ್ತೀರಿ? ಇನ್ನ ಬಜೆಟ್ ಹೋಗಿಲ್ಲ, ರಿವರ್ಸ್ ಆಯ್ತಲ್ಲ ಏನು ಬಿಟ್ಟು ಹೋಗಿದ್ರು, ಬಂದವ್ರು ಬಂದ್ರು, ಹೋದವ್ರು ಹೋದ್ರು. ಈಗ ನೀವ್ ಅವ್ರು ಹೇಳ್ತಾ ಇದ್ರಲ್ಲ, ಏನು ಉಗಾದಿಗೆ ಹೋಗ್ತದ ಈ ಸರ್ಕಾರ, 50 ಜನ ಕರ್ಕೊಂಡು ಹೋಗ್ತಾರ, ಅವೆಲ್ಲ ಏನಿಲ್ಲಪ್ಪ. ಹೋಗ್ಲಿ, ಬಜೆಟ್ ಮುಗಿಲಿ, ನೀವೇ ನೋಡ್ತೀರಿ. ಮುಂಚೆನೆ ಪ್ಲೇಯರ್ಸ್ ಆ ಕಡೆ ಹೋಗ್ತಾ ಇದಾರಲ್ಲ, ಮ್ಯಾಚ್ ಇನ್ನ ನಾವು ಅಧಿಕೃತವಾಗಿ ಎಂಟ್ರಿನೇ ಕೊಟ್ಟಿಲ್ಲ ಅಲ್ಲಿ ಇನ್ನ ಮ್ಯಾಚಿಗೆ. ಪ್ಲೇಯಿಂಗ್ 11 ನಲ್ಲಿ ಯಾರಿದಾರೆ ನಿಮ್ಗೆ ಗೊತ್ತಿದೆ. ಕೆಲವು ಜನ ಆಟಕ್ಕುಂಟು ಲೆಕ್ಕಕ್ಕಿಲ್ಲಾನು ಇರ್ತಾರೆ. ಶೆಟ್ರು ಅದೇ ಲಿಸ್ಟ್ ಸೇರಿದ್ರ? ನಾ ಹೇಳ್ತಾ ಇಲ್ವಾ, ಅವ್ರು ಕೊಡ್ಲಿ, ಕಾರಣಗಳು ಕೊಡ್ಲಿ, ಅದಾದ್ಮೇಲೆ ನಾವು ಉತ್ತರ ಕೊಡ್ತೀವಿ. ಏನ್ ಪರಿಣಾಮ? ನಾವು ಪಕ್ಷ ಈ ಪಕ್ಷ ನನ್ನಿಂದ ನಡೀತಾ ಇದೇನ್ರಿ? ಪಕ್ಷ ಪ್ರಿಯಾಂಕ್ ಖರ್ಗೆಯಿಂದಾನು ನಡೆಯಕ್ ಸಾಧ್ಯ ಇಲ್ಲ, ಬೇರೆ ಯಾರ ಕಡೆಯಿಂದಾನು ನಡೆಯಕ್ ಸಾಧ್ಯ ಇಲ್ಲ. ನಮ್ಮ ಕಾರ್ಯಕರ್ತರಿಂದ ನಡೀತಾ ಇದೆ, ನಮ್ಮ ತತ್ವ ಸಿದ್ಧಾಂತದಿಂದ ನಡೀತಾ ಇದೆ. ಅಲ್ಲ, ಇದು ಮೊದಲ ಸ್ಟೆಪ್. ಇನ್ನೂ ಸಾಕಷ್ಟು ಜನ ಬರ್ತಾರೆ ಅಂತ ಹೇಳ್ತಾರೆ ಬಿಜೆಪಿ. ಹೋಗ್ಲಿ, ಯಾರು ಬೇಡ ಅಂದಿದ್ದಾರೆ? ಯಾರಿಗೂ ಕಟ್ಟಿ ಇಟ್ಕೊಳಕ್ ಆಗಲ್ಲ, ಹೌದಾ ಇಲ್ಲ? ಸಾಕಷ್ಟು ಜನ ಅಲ್ಲಿಂದ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ, ಇಲ್ಲಿಂದ ಹೋಗಿ ಅಲ್ಲೂ ಸೆಟ್ಲ್ ಆಗಿದ್ದಾರೆ. ಯಾರಿಗೂ ಈ ರೀತಿ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಾ? ನೋಡ್ತೀನಿ, ನಾನು ಹೇಳ್ತಾ ಇದ್ದೀನಿ, ಪದೇ ಅದೇ ಹೇಳ್ತಾ ಇದ್ದೀನಿ. ಅವ್ರು
ಏನ್ ಶಾಕ್? ಪಕ್ಷಗಳು ಕಾಂಗ್ರೆಸ್ ಜೊತೆ ಬಿಟ್ಟು ಹೋಗ್ತಾ ಇದ್ದಾರೆ. ನಮ್ಗಿಂತ ಶಾಕ್ ನಿಮಗೆ ಆಗ್ಲತ್ತವ, ನಮ್ಗೇನು ಶಾಕ್ ಆಗ್ಲತ್ತಿಲ್ಲಪ್ಪ. ನಮಗೇನಾದ್ರು ಶಾಕ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಬರೀ ಮಾಧ್ಯಮದಲ್ಲಿ ಶಾಕು, ಮಾಧ್ಯಮದಲ್ಲಿ ಬ್ರೇಕಿಂಗ್ ನ್ಯೂಸ್, ಚಾರ ಆನೆಕೆ ಮುರ್ಗಿ 12 ಆನೆಕ ಮಸಾಲ ನೀವೇ ಯಾಕೆ ಹೊಡಿತಾ ಇರೋದು ಹೊರತು ನಮಗೇನು ಇಲ್ಲ. ಬಿಜೆಪಿ ಅಂತೂ ಇದೆಯಲ್ಲ ಸರ್. ಬಿಜೆಪಿ ಕ್ಯಾಂಡಿಡೇಟ್ಸ್ ಇಲ್ಲ, ಯಾಕಷ್ಟು ಆತಂಕ ಪಡ್ತಾ ಇದ್ದಾರೆ ಬಿಜೆಪಿ? ಈಗ ಬಿಜೆಪಿ ಅವರು ಮೋದಿ ಅವ್ರ ಹೆಸರಲ್ಲಿ ಚುನಾವಣೆಗೆ ಹೋಗ್ತಾರ, JDS ಏನಕ್ಕೆ ಬೇಕು ಅವರಿಗೆ? ಅವರು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಬಲಿಷ್ಠರಿದ್ದೆ, ಸೋಲೋ ಹೋಗ್ಲಿ, ಒಬ್ಬರೇ ಹೋಗ್ಲಿ, ಯಾಕೆ ಮೈತ್ರಿ ಮಾಡ್ಕೊಂಡಿದ್ದಾರೆ? ಯಾಕೆ ಮೋದಿ ಹೆಸರು ನಡೆಯಲ್ವಾ ಇಲ್ಲಿ? ಮೋದಿ ಕರೆನ್ಸಿ ನಡೀತಾ ಇಲ್ವಾ ಇಲ್ಲಿ? ಇಲ್ಲಿ ವಿಜೇಂದ್ರ ಕರೆನ್ಸಿ ನಡೀತಾ ಇಲ್ವಾ? ಅಶೋಕ್ ಅವ್ರ ಕರೆನ್ಸಿ ನಡೀತಾ ಇಲ್ವಾ ಇಲ್ಲಿ? ಯಾಕೆ ಬೇಕು JDS? ಮತ್ತೆ ಇವೆಲ್ಲನೂ ಕೂಡ ಈ ಘರ್ ವಾಪಸಿ ಸ್ಟ್ರಾಟಜಿ ಇರ್ಬೋದು, ಇವೆಲ್ಲನೂ ಇರ್ಬೋದು. ಬಿಜೆಪಿನಲ್ಲಿ ನಾಯಕತ್ವದ ಕೊರತೆ ಇದೆ, ಅವರಲ್ಲೇ ಸಾಕಷ್ಟು ಗೊಂದಲ ಇದೆ. ಬಿಜೆಪಿ ಈಸ್ ಲೀಡರ್ಲೆಸ್. ಅದಕ್ಕೆ ಇವತ್ತು ದೇವೇಗೌಡ ಗೌಡ್ರು ಅಂಡ್ ಫ್ಯಾಮಿಲಿಗೂ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಇಂಥವೆಲ್ಲನೂ ಸ್ಟ್ರಾಟಜಿ ಮಾಡ್ತಾರೆ. ಅದಕ್ಕೆ ರಾಜಕೀಯ ಅನ್ನೋದಲ್ವಾ? ಏನಷ್ಟು ನಮ್ಗೆ ಗೊತ್ತಾಗಲ್ವಾ? ಈ ಪ್ರಕರಣ ಮನೆ ಮಗ ವಾಪಸ್ ಬಂದಿದೆ, ಖುಷಿ ಆಗ್ತದೆ ಅಂತ ಸರ್. ಯಾರು ಬಿಜೆಪಿ ಅವರು ಮನೆ ಮಗ ಇನ್ನೇ ಅವರಿಗೆ ಖುಷಿ ಆಗ್ಬೇಕಲ್ಲ, ಇನ್ಯಾರಿಗೆ ಖುಷಿ ಆಗ್ತದೆ? ಅಲ್ಲ ನಮ್ಗೆ ಯಾಕೆ ಖುಷಿ ಆಗ್ತದೆ? ಅಲ್ಲ ನೀವು ಅದ್ ಹೆಂಗ್ ನೋಡಿ, ಬಾಡಿಗೆ ಮನೆ ಕಾರಣ ಇಲ್ಲ. ನೋಡಿ, ನಾನು ಹೇಳ್ತಾ ಇದ್ದೀನಿ, ನೀವೇನ್ ಹೇಳ್ಬೇಕಂತ ಹೇಳಿ ಸ್ಕ್ರಿಪ್ಟ್ ಕೊಟ್ಬಿಡ್ರಿ ನನ್ಗೆ, ಅದೇ ಹೇಳ್ಬಿಡ್ತೀನಿ. ನಾ ಹೇಳ್ತಾ ಇದ್ದೀನಿ, ಅವ್ರು ಕೊಡ್ಲಿ, ಕಾರಣಗಳು ಕೊಡ್ಲಿ, ಅದ್ರ ಮೇಲೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಅಂತ. ಒಟ್ಟು ನನ್ನ ಮಾತು ಕೇಳಕ್ಕೆ ರೆಡಿ ಇಲ್ಲ ನೀವು. ಈ ಪ್ರಕರಣ ಕಾಂಗ್ರೆಸ್ಗೂ ಒಂದ್ ರೀತಿ ಪಾಠನ ಅಂತ, ಯಾರನ್ನ ಸೇರಿಸ್ಕೋಬೇಕು, ಯಾರನ್ನ ಸೇರಿಸಬಾರ್ದು ಅಂತ. ನೋಡಿ, ರಾಜಕೀಯದಲ್ಲಿ ಯಾವಾಗ ನೀವು ಕಲಿಯೋದು ನಿಲ್ಲಿಸ್ತೀರಾ ಅದು ನಿಮ್ ಕೊನೆ ದಿನ. ಒಂದು ಪಾಠನೇ ಎಲ್ಲ ಈಗ ಇನ್ನೂ ನಾನು ಈಗ ಕಲಿತಾ ಇದ್ದೀನಿ. ಖರ್ಗೆ ಸಾಹೇಬ್ರು ಇವತ್ತು 50 ವರ್ಷ ಸುದೀರ್ಘ ರಾಜಕೀಯ ಮಾಡಿದ್ದಾರೆ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ. ಅವರು ಡೆಲ್ಲಿಗೆ ಹೋಗಿ ಇನ್ನ ಕಲಿತಾ ಇದ್ದಾರೆ. ಮೋದಿ ಅವರು ಇನ್ನ ಕಲಿತಾ ಇದ್ದಾರೆ. ರಾಜಕೀಯದಲ್ಲಿ ಯಾವಾಗ ನೀವು ಕಲಿಕೆ ನಿಲ್ಲಿಸ್ತೀರಾ ಅವತ್ತೇ ನಿಮ್ ಕೊನೆ ದಿನ. Yes, sir. Thank you.